ಕೆಎನ್ ರಾಜಣ್ಣ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಮತ್ತೊಂದು ವಿಚಾರಕ್ಕೆ ಸಂಘರ್ಷ ಪ್ರಾರಂಭವಾದಂತೆ ಕಾಣ್ತಾ ಇದೆ. ಈಗಾಗಲೇ ಹೇಳಿದ ಹಾಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿ ವಿಚಾರಕ್ಕೆ ಉಭಯ ನಾಯಕರ ನಡುವೆ ಜಟಾಪಟಿ. ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋದು ಡಿಕೆ ಶಿವಕುಮಾರ್ ಹಾಗೆ ಅವರ ತಂಡದ ಪಟ್ಟು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ಹೇಗಾದ್ರೂ ಮಾಡಿ ಕೆಎನ್ ರಾಜಣ್ಣ ಅವರ ಆಪ್ತರಾಗಿರುವ ಬೆಳ್ಳಿ ಪ್ರಕಾಶ್ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ತೆರೆಮರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ಮಾಡಲಾಗ್ತಾ ಇದೆ. ಬೆಳ್ಳಿ ಪ್ರಕಾಶ್ ಅವರ ಜಾಗಕ್ಕೆ ಡಿಕೆ ಶಿವಕುಮಾರ್ ಅವರ ಸಂಬಂಧಿ ಎಂಎಲ್ಸಿ ರವಿ ಅವರನ್ನ ತರಬೇಕು ಅನ್ನೋದು ಇಲ್ಲಿರುವ ಒನ್ ಲೈನ್ ಅಜೆಂಡಾ. ಅಪೆಕ್ಸ್ ಬ್ಯಾಂಕ್ ಮೇಲೆ ಹಿಡಿತ ಸಾಧಿಸೋಕು ಕೂಡ ಆ ಮೂಲಕ ಸುಲಭವಾಗುತ್ತೆ ಅನ್ನೋ ಲೆಕ್ಕಾಚಾರ. ಆದರೆ ಡಿಕೆ ಶಿವಕುಮಾರ್ ಅವರ ಈ ಪ್ರಯತ್ನಕ್ಕೆ ಸಹಕಾರ ಸಚಿವರು ಯಾವುದೇ ಕಾರಣಕ್ಕೂ ಮಣಿಯೋದಿಲ್ಲ ಅನ್ನೋ ರೀತಿಯ ಸಂದೇಶವನ್ನೇ ಆಚೆ ಹಾಕ್ತಿದ್ದಾರೆ. ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಪರವಾಗಿ ಸಚಿವ ರಾಜಣ್ಣ ನಿಂತಿದ್ದಾರೆ. ರಾಜಣ್ಣ ಸಹಕಾರ ಸಚಿವ ಅಲ್ಲದೆ ಅಪೆಕ್ಸ್ ಬ್ಯಾಂಕ್ ಮೇಲೂ ಕೂಡ ಹಿಡಿತ ಹೊಂದಿದ್ದಾರೆ. 2 ಬಾರಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರೂ ಕೂಡ ಕೆಎನ್ ರಾಜಣ್ಣ ಅವರು. ನಿರ್ದೇಶಕರು ಆಡಳಿತ ಮಂಡಳಿಯಲ್ಲೂ ಕೂಡ ರಾಜಣ್ಣ ಅವರಿಗೆ ಬೆಂಬಲ ಇದ್ದೇ ಇದೆ. ಬೆಳ್ಳಿ ಪ್ರಕಾಶ್ ಕೂಡ ರಾಜಣ್ಣ ಅವರ ಅತ್ಯಾಪ್ತರು. ಹಾಗೆ ಇವರ ಬೆಂಬಲದಿಂದಲೇ ಅಧ್ಯಕ್ಷರಾದವರು. ಡಿಕೆ ಶಿವಕುಮಾರ್ ಅವರಿಗೆ ಹೇಗಾರು ಮಾಡಿ ರವಿ ಅವರನ್ನ ಅಧ್ಯಕ್ಷ ಮಾಡಬೇಕು ಅನ್ನೋದು ಚಿಂತೆ. ಆದರೆ ಎಂಎಲ್ಸಿ ರವಿ ಅವರನ್ನ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಮಾಡಬೇಕು ಅಂದ್ರೂ ರಾಜಣ್ಣ ಅವರ ಬೆಂಬಲ ಇಲ್ಲಿ ಬೇಕೇ ಬೇಕು ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಹೀಗಾಗಿ ಈ ಸಂಘರ್ಷ ಯಾವ ಸ್ವರೂಪವನ್ನ ಪಡೆಯುತ್ತೆ, ಯಾರ ಪ್ರಯತ್ನ ಫಲಶ್ರುತಿಯನ್ನ ನೀಡುತ್ತೆ ಅನ್ನೋ ಕುತೂಹಲದ ಘಟ್ಟದಲ್ಲಿ ಸದ್ಯಕ್ಕಿದೆ. ಅಲ್ಲಿಗೆ ಕೆಎನ್ ರಾಜಣ್ಣ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಮತ್ತೊಂದು ವಿಚಾರಕ್ಕೆ ಸಂಘರ್ಷ ಪ್ರಾರಂಭವಾದಂತೆ ಕಾಣ್ತಾ ಇದೆ. ಈಗಾಗಲೇ ಹೇಳಿದ ಹಾಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿ ವಿಚಾರಕ್ಕೆ ಉಭಯ ನಾಯಕರ ನಡುವೆ ಜಟಾಪಟಿ. ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋದು ಡಿಕೆ ಶಿವಕುಮಾರ್ ಹಾಗೆ ಅವರ ತಂಡದ ಪಟ್ಟು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ಹೇಗಾದ್ರೂ ಮಾಡಿ ಕೆಎನ್ ರಾಜಣ್ಣ ಅವರ ಆಪ್ತರಾಗಿರುವ ಬೆಳ್ಳಿ ಪ್ರಕಾಶ್ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ತೆರೆಮರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ಮಾಡಲಾಗ್ತಾ ಇದೆ. ಬೆಳ್ಳಿ ಪ್ರಕಾಶ್ ಅವರ ಜಾಗಕ್ಕೆ ಡಿಕೆ ಶಿವಕುಮಾರ್ ಅವರ ಸಂಬಂಧಿ ಎಂಎಲ್ಸಿ ರವಿ ಅವರನ್ನ ತರಬೇಕು ಅನ್ನೋದು ಇಲ್ಲಿರುವ ಒನ್ ಲೈನ್ ಅಜೆಂಡಾ. ಅಪೆಕ್ಸ್ ಬ್ಯಾಂಕ್ ಮೇಲೆ ಹಿಡಿತ ಸಾಧಿಸೋಕು ಕೂಡ ಆ ಮೂಲಕ ಸುಲಭವಾಗುತ್ತೆ ಅನ್ನೋ ಲೆಕ್ಕಾಚಾರ. ಆದರೆ ಡಿಕೆ ಶಿವಕುಮಾರ್ ಅವರ ಈ ಪ್ರಯತ್ನಕ್ಕೆ ಸಹಕಾರ ಸಚಿವರು ಯಾವುದೇ ಕಾರಣಕ್ಕೂ ಮಣಿಯೋದಿಲ್ಲ ಅನ್ನೋ ರೀತಿಯ ಸಂದೇಶವನ್ನೇ ಆಚೆ ಹಾಕ್ತಿದ್ದಾರೆ. ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಪರವಾಗಿ ಸಚಿವ ರಾಜಣ್ಣ ನಿಂತಿದ್ದಾರೆ. ರಾಜಣ್ಣ ಸಹಕಾರ ಸಚಿವ ಅಲ್ಲದೆ ಅಪೆಕ್ಸ್ ಬ್ಯಾಂಕ್ ಮೇಲೂ ಕೂಡ ಹಿಡಿತ ಹೊಂದಿದ್ದಾರೆ. 2 ಬಾರಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರೂ ಕೂಡ ಕೆಎನ್ ರಾಜಣ್ಣ ಅವರು. ನಿರ್ದೇಶಕರು ಆಡಳಿತ ಮಂಡಳಿಯಲ್ಲೂ ಕೂಡ ರಾಜಣ್ಣ ಅವರಿಗೆ ಬೆಂಬಲ ಇದ್ದೇ ಇದೆ. ಬೆಳ್ಳಿ ಪ್ರಕಾಶ್ ಕೂಡ ರಾಜಣ್ಣ ಅವರ ಅತ್ಯಾಪ್ತರು. ಹಾಗೆ ಇವರ ಬೆಂಬಲದಿಂದಲೇ ಅಧ್ಯಕ್ಷರಾದವರು. ಡಿಕೆ ಶಿವಕುಮಾರ್ ಅವರಿಗೆ ಹೇಗಾರು ಮಾಡಿ ರವಿ ಅವರನ್ನ ಅಧ್ಯಕ್ಷ ಮಾಡಬೇಕು ಅನ್ನೋದು ಚಿಂತೆ. ಆದರೆ ಎಂಎಲ್ಸಿ ರವಿ ಅವರನ್ನ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಮಾಡಬೇಕು ಅಂದ್ರೂ ರಾಜಣ್ಣ ಅವರ ಬೆಂಬಲ ಇಲ್ಲಿ ಬೇಕೇ ಬೇಕು ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಹೀಗಾಗಿ ಈ ಸಂಘರ್ಷ ಯಾವ ಸ್ವರೂಪವನ್ನ ಪಡೆಯುತ್ತೆ, ಯಾರ ಪ್ರಯತ್ನ ಫಲಶ್ರುತಿಯನ್ನ ನೀಡುತ್ತೆ ಅನ್ನೋ ಕುತೂಹಲದ ಘಟ್ಟದಲ್ಲಿ ಸದ್ಯಕ್ಕಿದೆ. ಅಲ್ಲಿಗೆ ಕೆಎನ್ ರಾಜಣ್ಣ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಮತ್ತೊಂದು ವಿಚಾರಕ್ಕೆ ಸಂಘರ್ಷ ಪ್ರಾರಂಭವಾದಂತೆ ಕಾಣ್ತಾ ಇದೆ. ಈಗಾಗಲೇ ಹೇಳಿದ ಹಾಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿ ವಿಚಾರಕ್ಕೆ ಉಭಯ ನಾಯಕರ ನಡುವೆ ಜಟಾಪಟಿ. ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋದು ಡಿಕೆ ಶಿವಕುಮಾರ್ ಹಾಗೆ ಅವರ ತಂಡದ ಪಟ್ಟು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ಹೇಗಾದ್ರೂ ಮಾಡಿ ಕೆಎನ್ ರಾಜಣ್ಣ ಅವರ ಆಪ್ತರಾಗಿರುವ ಬೆಳ್ಳಿ ಪ್ರಕಾಶ್ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ತೆರೆಮರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ಮಾಡಲಾಗ್ತಾ ಇದೆ. ಬೆಳ್ಳಿ ಪ್ರಕಾಶ್ ಅವರ ಜಾಗಕ್ಕೆ ಡಿಕೆ ಶಿವಕುಮಾರ್ ಅವರ ಸಂಬಂಧಿ ಎಂಎಲ್ಸಿ ರವಿ ಅವರನ್ನ ತರಬೇಕು ಅನ್ನೋದು ಇಲ್ಲಿರುವ ಒನ್ ಲೈನ್ ಅಜೆಂಡಾ. ಅಪೆಕ್ಸ್ ಬ್ಯಾಂಕ್ ಮೇಲೆ ಹಿಡಿತ ಸಾಧಿಸೋಕು ಕೂಡ ಆ ಮೂಲಕ ಸುಲಭವಾಗುತ್ತೆ ಅನ್ನೋ ಲೆಕ್ಕಾಚಾರ. ಆದರೆ ಡಿಕೆ ಶಿವಕುಮಾರ್ ಅವರ ಈ ಪ್ರಯತ್ನಕ್ಕೆ ಸಹಕಾರ ಸಚಿವರು ಯಾವುದೇ ಕಾರಣಕ್ಕೂ ಮಣಿಯೋದಿಲ್ಲ ಅನ್ನೋ ರೀತಿಯ ಸಂದೇಶವನ್ನೇ ಆಚೆ ಹಾಕ್ತಿದ್ದಾರೆ. ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಪರವಾಗಿ ಸಚಿವ ರಾಜಣ್ಣ ನಿಂತಿದ್ದಾರೆ. ರಾಜಣ್ಣ ಸಹಕಾರ ಸಚಿವ ಅಲ್ಲದೆ ಅಪೆಕ್ಸ್ ಬ್ಯಾಂಕ್ ಮೇಲೂ ಕೂಡ ಹಿಡಿತ ಹೊಂದಿದ್ದಾರೆ. 2 ಬಾರಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರೂ ಕೂಡ ಕೆಎನ್ ರಾಜಣ್ಣ ಅವರು.
ನಿರ್ದೇಶಕರು ಆಡಳಿತ ಮಂಡಳಿಯಲ್ಲೂ ಕೂಡ ರಾಜಣ್ಣ ಅವರಿಗೆ ಬೆಂಬಲ ಇದ್ದೇ ಇದೆ. ಬೆಳ್ಳಿಪ್ರಕಾಶ್ ಕೂಡ ರಾಜಣ್ಣ ಅವರ ಅತ್ಯಾಪ್ತರು. ಹಾಗೆ ಇವರ ಬೆಂಬಲದಿಂದಲೇ ಅಧ್ಯಕ್ಷರಾದವರು. ಡಿಕೆ ಶಿವಕುಮಾರ್ ಅವರಿಗೆ ಹೇಗಾರು ಮಾಡಿ ರವಿ ಅವರನ್ನ ಅಧ್ಯಕ್ಷ ಮಾಡಬೇಕು ಅನ್ನೋದು ಚಿಂತೆ. ಆದರೆ ಎಂಎಲ್ಸಿ ರವಿ ಅವರನ್ನ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಮಾಡಬೇಕು ಅಂದ್ರೂ ರಾಜಣ್ಣ ಅವರ ಬೆಂಬಲ ಇಲ್ಲಿ ಬೇಕೇ ಬೇಕು ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಹೀಗಾಗಿ ಈ ಸಂಘರ್ಷ ಯಾವ ಸ್ವರೂಪವನ್ನ ಪಡೆಯುತ್ತೆ, ಯಾರ ಪ್ರಯತ್ನ ಫಲಶ್ರುತಿಯನ್ನ ನೀಡುತ್ತೆ ಅನ್ನೋ ಕುತೂಹಲದ ಘಟ್ಟದಲ್ಲಿ ಸದ್ಯಕ್ಕಿದೆ. ಅಲ್ಲಿಗೆ ಕೆಎನ್ ರಾಜಣ್ಣ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಮತ್ತೊಂದು ವಿಚಾರಕ್ಕೆ ಸಂಘರ್ಷ ಪ್ರಾರಂಭವಾದಂತೆ ಕಾಣ್ತಾ ಇದೆ. ಈಗಾಗಲೇ ಹೇಳಿದ ಹಾಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿ ವಿಚಾರಕ್ಕೆ ಉಭಯ ನಾಯಕರ ನಡುವೆ ಜಟಾಪಟಿ. ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋದು ಡಿಕೆ ಶಿವಕುಮಾರ್ ಹಾಗೆ ಅವರ ತಂಡದ ಪಟ್ಟು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ಹೇಗಾದ್ರೂ ಮಾಡಿ ಕೆಎನ್ ರಾಜಣ್ಣ ಅವರ ಆಪ್ತರಾಗಿರುವ ಬೆಳ್ಳಿ ಪ್ರಕಾಶ್ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ತೆರೆಮರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ಮಾಡಲಾಗ್ತಾ ಇದೆ. ಬೆಳ್ಳಿ ಪ್ರಕಾಶ್ ಅವರ ಜಾಗಕ್ಕೆ ಡಿಕೆ ಶಿವಕುಮಾರ್ ಅವರ ಸಂಬಂಧಿ ಎಂಎಲ್ಸಿ ರವಿ ಅವರನ್ನ ತರಬೇಕು ಅನ್ನೋದು ಇಲ್ಲಿರುವ ಒನ್ ಲೈನ್ ಅಜೆಂಡಾ. ಅಪೆಕ್ಸ್ ಬ್ಯಾಂಕ್ ಮೇಲೆ ಹಿಡಿತ ಸಾಧಿಸೋಕು ಕೂಡ ಆ ಮೂಲಕ ಸುಲಭವಾಗುತ್ತೆ ಅನ್ನೋ ಲೆಕ್ಕಾಚಾರ. ಆದರೆ ಡಿಕೆ ಶಿವಕುಮಾರ್ ಅವರ ಈ ಪ್ರಯತ್ನಕ್ಕೆ ಸಹಕಾರ ಸಚಿವರು ಯಾವುದೇ ಕಾರಣಕ್ಕೂ ಮಣಿಯೋದಿಲ್ಲ ಅನ್ನೋ ರೀತಿಯ ಸಂದೇಶವನ್ನೇ ಆಚೆ ಹಾಕ್ತಿದ್ದಾರೆ. ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಪರವಾಗಿ ಸಚಿವ ರಾಜಣ್ಣ ನಿಂತಿದ್ದಾರೆ. ರಾಜಣ್ಣ ಸಹಕಾರ ಸಚಿವ ಅಲ್ಲದೆ ಅಪೆಕ್ಸ್ ಬ್ಯಾಂಕ್ ಮೇಲೂ ಕೂಡ ಹಿಡಿತ ಹೊಂದಿದ್ದಾರೆ. 2 ಬಾರಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರೂ ಕೂಡ ಕೆಎನ್ ರಾಜಣ್ಣ ಅವರು. ನಿರ್ದೇಶಕರು ಆಡಳಿತ ಮಂಡಳಿಯಲ್ಲೂ ಕೂಡ ರಾಜಣ್ಣ ಅವರಿಗೆ ಬೆಂಬಲ ಇದ್ದೇ ಇದೆ. ಬೆಳ್ಳಿಪ್ರಕಾಶ್ ಕೂಡ ರಾಜಣ್ಣ ಅವರ ಅತ್ಯಾಪ್ತರು. ಹಾಗೆ ಇವರ ಬೆಂಬಲದಿಂದಲೇ ಅಧ್ಯಕ್ಷರಾದವರು. ಡಿಕೆ ಶಿವಕುಮಾರ್ ಅವರಿಗೆ ಹೇಗಾರು ಮಾಡಿ ರವಿ ಅವರನ್ನ ಅಧ್ಯಕ್ಷ ಮಾಡಬೇಕು ಅನ್ನೋದು ಚಿಂತೆ. ಆದರೆ ಎಂಎಲ್ಸಿ ರವಿ ಅವರನ್ನ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಮಾಡಬೇಕು ಅಂದ್ರೂ ರಾಜಣ್ಣ ಅವರ ಬೆಂಬಲ ಇಲ್ಲಿ ಬೇಕೇ ಬೇಕು ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಹೀಗಾಗಿ ಈ ಸಂಘರ್ಷ ಯಾವ ಸ್ವರೂಪವನ್ನ ಪಡೆಯುತ್ತೆ, ಯಾರ ಪ್ರಯತ್ನ ಫಲಶ್ರುತಿಯನ್ನ ನೀಡುತ್ತೆ ಅನ್ನೋ ಕುತೂಹಲದ ಘಟ್ಟದಲ್ಲಿ ಸದ್ಯಕ್ಕಿದೆ. ಅಲ್ಲಿಗೆ ಕೆಎನ್ ರಾಜಣ್ಣ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಮತ್ತೊಂದು ವಿಚಾರಕ್ಕೆ ಸಂಘರ್ಷ ಪ್ರಾರಂಭವಾದಂತೆ ಕಾಣ್ತಾ ಇದೆ. ಈಗಾಗಲೇ ಹೇಳಿದ ಹಾಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿ ವಿಚಾರಕ್ಕೆ ಉಭಯ ನಾಯಕರ ನಡುವೆ ಜಟಾಪಟಿ. ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋದು ಡಿಕೆ ಶಿವಕುಮಾರ್ ಹಾಗೆ ಅವರ ತಂಡದ ಪಟ್ಟು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ಹೇಗಾದ್ರೂ ಮಾಡಿ ಕೆಎನ್ ರಾಜಣ್ಣ ಅವರ ಆಪ್ತರಾಗಿರುವ ಬೆಳ್ಳಿ ಪ್ರಕಾಶ್ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ತೆರೆಮರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ಮಾಡಲಾಗ್ತಾ ಇದೆ. ಬೆಳ್ಳಿ ಪ್ರಕಾಶ್ ಅವರ ಜಾಗಕ್ಕೆ ಡಿಕೆ ಶಿವಕುಮಾರ್ ಅವರ ಸಂಬಂಧಿ ಎಂಎಲ್ಸಿ ರವಿ ಅವರನ್ನ ತರಬೇಕು ಅನ್ನೋದು ಇಲ್ಲಿರುವ ಒನ್ ಲೈನ್ ಅಜೆಂಡಾ. ಅಪೆಕ್ಸ್ ಬ್ಯಾಂಕ್ ಮೇಲೆ ಹಿಡಿತ ಸಾಧಿಸೋಕು ಕೂಡ ಆ ಮೂಲಕ ಸುಲಭವಾಗುತ್ತೆ ಅನ್ನೋ ಲೆಕ್ಕಾಚಾರ. ಆದರೆ ಡಿಕೆ ಶಿವಕುಮಾರ್ ಅವರ ಈ ಪ್ರಯತ್ನಕ್ಕೆ ಸಹಕಾರ ಸಚಿವರು ಯಾವುದೇ ಕಾರಣಕ್ಕೂ ಮಣಿಯೋದಿಲ್ಲ ಅನ್ನೋ ರೀತಿಯ ಸಂದೇಶವನ್ನೇ ಆಚೆ ಹಾಕ್ತಿದ್ದಾರೆ. ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಪರವಾಗಿ ಸಚಿವ ರಾಜಣ್ಣ ನಿಂತಿದ್ದಾರೆ. ರಾಜಣ್ಣ ಸಹಕಾರ ಸಚಿವ ಅಲ್ಲದೆ ಅಪೆಕ್ಸ್ ಬ್ಯಾಂಕ್ ಮೇಲೂ ಕೂಡ ಹಿಡಿತ ಹೊಂದಿದ್ದಾರೆ. 2 ಬಾರಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರೂ ಕೂಡ ಕೆಎನ್ ರಾಜಣ್ಣ ಅವರು. ನಿರ್ದೇಶಕರು ಆಡಳಿತ ಮಂಡಳಿಯಲ್ಲೂ ಕೂಡ ರಾಜಣ್ಣ ಅವರಿಗೆ ಬೆಂಬಲ ಇದ್ದೇ ಇದೆ. ಬೆಳ್ಳಿಪ್ರಕಾಶ್ ಕೂಡ ರಾಜಣ್ಣ ಅವರ ಅತ್ಯಾಪ್ತರು. ಹಾಗೆ ಇವರ ಬೆಂಬಲದಿಂದಲೇ ಅಧ್ಯಕ್ಷರಾದವರು. ಡಿಕೆ ಶಿವಕುಮಾರ್ ಅವರಿಗೆ ಹೇಗಾರು ಮಾಡಿ ರವಿ ಅವರನ್ನ ಅಧ್ಯಕ್ಷ ಮಾಡಬೇಕು ಅನ್ನೋದು ಚಿಂತೆ. ಆದರೆ ಎಂಎಲ್ಸಿ ರವಿ ಅವರನ್ನ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಮಾಡಬೇಕು ಅಂದ್ರೂ